ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ನೀವು ಹೋಗಿ. ಆಯ್ತು ಮೇಡಮ್. ಸಿಂಪಲ್ ಸೋಫಾಗೆ 300 ರೂಪಾಯಿ ದುಡ್ಡು ಕೊಟ್ಟಿದ್ದು ನಾನು. ದುಡ್ಡು ದಂಡ. ಒಂದು ಸರಿ ಅದು ನಿಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ರೆ ಅದನ್ನ ಬಿಡೋದೇ ಇಲ್ಲ ಅಲ್ವಾ ನೀವು? ಆ 3,000 ರೂಪಾಯಿನ ನಾನು ಕೊಡ್ತೀನಿ ಅಂತ ಹೇಳ್ದೆ ತಾನೆ? ಅಲ್ಲ, ನೀವೇ ಕೊಡ್ಬೇಕು ಸಪ್ತಮಿ. ಯಾಕಂದ್ರೆ ಎಲ್ರ ಮುಂದೆ ನಾವಿಬ್ರು ನೀಟಾಗಿ ಕುತ್ಕೋಬೇಕು, ಫಂಕ್ಷನ್ ಚೆನ್ನಾಗಿ ನಡಿಬೇಕು ಅಂತ ಆಸೆ ಪಟ್ಟಿದ್ದು ನಮ್ಮಪ್ಪ. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ. ನೀವು ತಲೆ ಕೆಡಿಸ್ಕೋಬೇಡಿ. ಸಪ್ತಮಿ ಅವರು ಎಂಗೇಜ್ಮೆಂಟ್ ಆಗೋಗಿದೆ. ಇವಾಗ ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಕೋಪ ಮಾಡ್ಕೊಳ್ತಾ ಇನ್ನೇನ್ ಮಾಡ್ಲಿ? ನೀವ್ ಇಷ್ಟ ಬಂದಂಗೆ ಏನೇನೋ ಮಾತಾಡ್ತಿದ್ದೀರಾ, ಆದ್ರೆ ಯಾರ ಬಗ್ಗೆ ಏನ್ ಮಾತಾಡ್ತೀರಾ ಅಂತ ಗೊತ್ತಾಗದೇ ಇಲ್ಲ. ಅದೇ ಪ್ರಾಬ್ಲಮ್ಮು. ಅಪ್ಪನ ಬಗ್ಗೆ ಆಗ್ಲೇ ಮಾತಾಡಿದ್ರಿ, ಅದ್ ನೆನ್ಪಿದ್ಯಾ? ನಾನು ಮಾತಾಡಿದ ಆ ಸೋಫಾ ಬಗ್ಗೆ ರೀ. ಆದ್ರೂ ಆ ಸೋಫಾ ಬಗ್ಗೆ 300 ರೂಪಾಯಿ ಕೇಳಿದಾಗ ಆ ದುಡ್ಡು ಎಣ್ಸಿ ಕೊಡುವಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ? ಅದಕ್ಕೆ ಆ ದುಡ್ಡನ್ನ ನಾನ್ ಕೊಡ್ತೀನಿ ಅಂತ ಹೇಳಿದ್ದು. ಆ ದುಡ್ಡಿನ ವಿಷಯನ ನಿಮ್ ಮನ್ಸಿಂದ ಕಿತಾಕಿ ಸಮಾಧಾನವಾಗಿರಿ. ಲೋ ಮಗ, ಬಾರೋ ಇಲ್ಲಿ ಬಾರೋ. ಲೋ, ನೀನ್ ಹಿಂಗೆ ಬಾಯಿ ಬಂದಂಗ ಮಾತಾಡ್ತಿದ್ರೆ ಇರೋ ಮದ್ವೆನೂ ಕ್ಯಾನ್ಸಲ್ ಆಗತ್ತೆ. ಸಪ್ತಮಿ ಸಿಸ್ಟರ್ ಹತ್ರ ಜಗಳಾಡಿ ಮದ್ವೆ ಕ್ಯಾನ್ಸಲ್ ಆಯ್ತೋ, ಈ ಜನ್ಮದಲ್ಲಿ ನಿಂಗೆ ಮದ್ವೆ ಆಗಕ್ಕಾಗಲ್ಲ. ಯೋಚನೆ ಮಾಡು. ಹೌದಲ್ವಾ? ಹೋಗಿ ಸಮಾಧಾನ ಮಾಡು. ಹೋಗು ಸಮಾಧಾನ ಮಾಡು, ಹೋಗು. ಸಪ್ತಮಿ ಅವರೇ, ಐ ಆಮ್ ಸಾರಿ. ನೋಡಿ, ನೀವ್ ನಿಶ್ಚಿತಾರ್ಥ ಆಗೋಕ್ಕೂ ಮುಂಚೆನೆ ಈ ವಿಷಯ ತೆಗ್ದಿದ್ರಿ. ನಾನು ಆಗ್ಲೇ ನಿಮಗೆ ಸಮಾಧಾನ ಮಾಡಿದ್ದೆ ತಾನೆ. ಆದ್ರೆ ಈ ವಿಷಯನ ನೀವು ಇಲ್ಲಿವರೆಗೂ ತಗೊಂಡ್ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ಈ ಮಾತೇನಾದ್ರೂ ಆಡಿದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಅಯ್ಯೋ ಲೋ ಸ್ವಾಮಿ, ಏನು ಇವಳು ಹಿಂಗೆ ಹೇಳಿ ಹೋಗ್ತಿದ್ದಾಳೆ? ಅಲ್ಲ, ನಾನು ಹೇಳ್ಬಾರ್ದು ಏನು ಹೇಳಿದ್ದೀನಿ ಅಂತ. ಲೈಫ್ನೇ ಬದಲಾಯಿಸೋಕ್ ಬಂದಿರೋರ್ನ ಇನ್ಸಲ್ಟ್ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ನಿಂಗೆ ಎಲ್ಲಿ ಯಾವ ತರ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ ಮಗ. ಹೋಗಿ ಸಮಾಧಾನ ಮಾಡಿ ಹೋಗು. ಸಮಾಧಾನನ? ಲೋ, ಏನೋ ಯೋಚನೆ ಮಾಡ್ತಾ ಇದೀಯಾ? ಹೋಗಿ ಕ್ಲೀನಾಗಿ ಮಾತಾಡಿ ಸಮಾಧಾನ ಮಾಡು ಅಷ್ಟೇ. ಹೋಗು. ಬೇರೆ ದಾರಿನೇ ಇಲ್ವಾ? ಬೇರೆ ದಾರಿನೇ ಇಲ್ಲ. ಸರಿ ಬಾ. ಪೂಜೆ ಚೆನ್ನಾಗೈತಲ್ಲ? ನಿನಗೇನು ತೊಂದರೆ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಕಣ. ದೇವ್ರ ಆಶೀರ್ವಾದ ಸಿಕ್ಕಿದ್ದಕ್ಕೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಶ್ರೀಮಂತ ಹೊರಡೋಣವೇನೋ? ಅಪ್ಪ, ನಾ ಸ್ವಾಮಿ ಜೊತೆ ಬರ್ತೀನಿ, ನೀವು ಹೋಗಿರಿ. ಸರಿನಪ್ಪ. ವೆಂಕಟು, ಬರ್ತೀನೋ? ಆಯ್ತು ಕಣ. ಸಿಗೋಣ. ಆಯ್ತು. ನಮಸ್ತೆ. ಬರ್ತೀವಿ. ನಮಸ್ಕಾರಮ್ಮ. ಬನ್ನಿ ಎಲ್ಲ. ವಿಭಜಾನ್ವಿ ಸಮರ್ಥ ಬಂದ್ರೋ ಇಲ್ಲ? ಮಂದಾರ ಮೇಡಮ್ ಅವರೇ, ಹೋಗಿ ಬನ್ನಿ. ನೀವು ಬಂದಿದ್ದು ಸಂತೋಷ ಆಯ್ತು. ಸರಿ, ನಾವು ಎಲ್ಲ ಹೊರಟ್ಬಿಡೋಣ ಅಲ್ಲ? ಅಳಿ ಅಂದ್ರೆ ನಾವೇನ್ ಬರ್ತೀವಿ. ಸರಿ ಮಾವ, ನಡೀರಿ. ಬನ್ನಿ. ಬರ್ತೀವಿ ಬಾವಾ. ಬರ್ತೀವಿ. ಸ್ವಾಮಿ, ಏನೋ ಇದು? ಅವ್ರು ನಾನು ತಿರುಗಿ ನೋಡೋದ್ ಬೇಡ, ಒಂದು ಬಾಯ್ ಕೂಡ ಹೇಳ್ದೆ ಹೋಗ್ತಿದ್ದಾಳಲ್ಲೋ. ಎಂಗೇಜ್ಮೆಂಟು ಮುಗಿಯೋ ಟೈಮಲ್ಲಿ ನೀನ್ ಹೊಸ ಸಮಸ್ಯೆ ತಂದಿಟ್ರೆ ಅವ್ರು ಹೆಂಗ್ ಖುಷಿಯಲ್ಲಿ ಹೋಗ್ತಾರೆ ಹೇಳು? ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ? ಪುಡಿ, ನಮ್ದೇ ಉಂಗ್ರ ಎಲ್ಲಿ ಸಿಕ್ತು?
ಲೋ ಮಗ, ಏನೋ ಇದು ಈ ತರ ಆಗೋಯ್ತು.